ಎಲ್ಲರಿಗೂ ನಮಸ್ಕಾರ. ಎಸ್.ವೈ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈಗಾಗಲೇ ನಾವು ಸಸ್ಯಗಳು ಎನ್ನುವಂಥ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿರುವಂಥ ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ. ಈ ಒಂದು ಅಧ್ಯಾಯ ಅಂತಂದರೆ ಜೀವಿಗಳ ವೈವಿಧ್ಯತೆ ಎನ್ನುವ ಒಂದು ಟಾಪಿಕ್ ಮ್ಯಾಗ ನಾವು ಅದರೊಳಗೆ ಸಸ್ಯಗಳು ಮತ್ತು ಪ್ರಾಣಿಗಳು ಅಂತೇಳಿ ಎರಡು ವಿಂಗಡಣೆಯನ್ನು ಮಾಡ್ತೀವಿ. ಅದರೊಳಗೆ ನಾನು ಸಸ್ಯಗಳು ಅಂತೇಳಿ ತೊಗೊಂಡಿನಿ. ಮುಂದೆ ಇದು ಸಸ್ಯಗಳು ಮುಗಿದ ನಂತರ ನಾನು ಪ್ರಾಣಿಗಳ ಬಗ್ಗೆ ಮಾಡೋಕ್ಕಿದ್ದೀನಿ. ಸಸ್ಯಗಳು ಮತ್ತು ಪ್ರಾಣಿಗಳು ಎರಡೂ ಸೇರಿ ನಮಗೆ 1 ಅಂಕ ಅಥವಾ 2 ಅಂಕ ಖಚಿತವಾಗಿ ಈ ವರ್ಷದ TET ಒಳಗೆ ಬಂದೇ ಬರ್ತೈತಿ. ಹಾಗಾದರೆ ಪ್ರಶ್ನೆಯನ್ನು ನೋಡ್ಕೊತ ಹೋಗೋಣ. 22ನೇ ಪ್ರಶ್ನೆ, ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳ್ಯಾರ. ಯಾವ್ಯಾವ ಆಪ್ಷನ್ ಕೊಟ್ಟಾರಪ್ಪ ಅಂತಂದರೆ, ಒಂದೇದು ಯಾವ್ದು ಕೊಟ್ಟಾರಪ್ಪ ಅಂತಂದರೆ ಕ್ರೆಸ್ಕೋಗ್ರಾಫ್ ಅಂತ ಹೇಳ್ಕೊಟ್ಟಾರ, 2ನೇದು ಸಿಸ್ಮೋಗ್ರಾಫ್ ಅಂತ ಹೇಳ್ಕೊಟ್ಟಾರ, 3ನೇದು ರಿಕ್ಟೋಗ್ರಾಫ್ ಅಂತ ಹೇಳ್ಕೊಟ್ಟಾರ, 4ನೇದು ಯಾವುದೂ ಅಲ್ಲ ಅಂತಂದು ಹೇಳ್ಯಾರ. ಹಾಗಾದರೆ ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣ ಯಾವುದು ಅಂತಂದು ನಮಗೆ ನೋಡಿದ ತಕ್ಷಣ ಗೊತ್ತಾಗ್ತೈತಿ. ಯಾಕಪ್ಪ ಅಂತಂದ್ರೆ ಸಿಸ್ಮೋಗ್ರಾಫನ್ನು ನಾವು ಏನು ಬಳಕೆ ಮಾಡ್ಕೊತೀವಪ್ಪ ಅಂತಂದರೆ ಭೂಕಂಪದ ಅಲೆಗಳನ್ನು ಅಧ್ಯಯನ ಮಾಡೋಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸಿಸ್ಮೋಗ್ರಾಫನ್ನು ಬಳಕೆ ಮಾಡ್ಕೊತೀವಿ. ಇದು ಯಾವ ರೀತಿ ಇರ್ತೈತಪ್ಪ ಅಂತಂದರೆ ಸಿಸ್ಮೋಗ್ರಾಫ್ ಈ ಥರ ಒಂದು ರಚನೆ ಇರ್ತೈತಿ. ಇಲ್ಲೊಂದು ಪೆನ್ನಿನ ಟೈಪ್ ಇರ್ತೈತಿ, ಇಲ್ಲಿ ಪೇಪರ್ ಹಾಕಿರ್ತಾರೆ. ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಈ ಥರ ಎಲ್ಲಿ ಭೂಕಂಪ ಜಾಸ್ತಿ ಆಗಕತ್ತೈತೆ, ಏನು ಅಲೆಗಳು ಇಷ್ಟು ದೊಡ್ಡದು ಬರಕತ್ತೈತೆ, ಈ ಥರ ಏನು ಮಾಡುತ್ತಪ್ಪ ಅಂತಂದರೆ ಸಿಸ್ಮೋಗ್ರಾಫ್ ವರ್ಕ್ ಮಾಡ್ತೈತಿ. ಇನ್ನು ರಿಕ್ಟರ್ ಮಾಪಕ ಏನು ಮಾಡುತ್ತಪ್ಪ ಅಂತಂದ್ರೆ, ರಿಕ್ಟರ್ ಮಾಪಕ ಏನಪ್ಪ ಅಂತಂದ್ರೆ ಭೂಕಂಪನದ ತೀವ್ರತೆಯನ್ನು ತೋರಿಸ್ತೈತಿ. ತೀವ್ರತೆಯನ್ನು ಅಳೆಯುವಂಥ ಮಾಪಕ ಯಾವುದಪ್ಪ ಅಂತಂದರೆ ರಿಕ್ಟರ್ ಮಾಪಕ. 7ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂತಂದ್ರೆ ವಿನಾಶಕಾರಿಯಾದಂತಹ ಭೂಕಂಪ ಅಂತಂದು ನಾವು ಹೇಳ್ಬೋದು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಸ್ಯದ ಬೆಳವಣಿಗೆಯನ್ನು ಅಳೆಯುವ ಉಪಕರಣಕ್ಕಂತಂದ್ರೆ ಕ್ರೆಸ್ಕೋಗ್ರಾಫ್ ಅನ್ನೋದೇನಪ್ಪ ಅಂತಂದರೆ ಸರಿಯಾದ ಒಂದು ಉತ್ತರ ಆಗ್ತೈತಿ. ಇನ್ನು ನಾವು 23ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಅಂತ ಕೇಳ್ಯಾರ. 1ನೇದು ಯಾವ್ದು ಕೊಟ್ಟಾರ, ಜಾಸ್ತಿ ಆಗುತ್ತಂತ ಕೇಳ್ಯಾರ, 2ನೇದು ಬಿ ಕಡಿಮೆ ಆಗುತ್ತಂತ ಹೇಳ್ಯಾರ, 3ನೇದು ಸಮ ಇರ್ತೈತೆ ಅಥವಾ 4ನೇದು ಹೆಚ್ಚು ಕಡಿಮೆ ಹಿಂಗತೆ ಆಗ್ತಿರ್ತೈತೆ ಅಂತ ಕೇಳ್ಯಾರ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂತವ. ಸೂರ್ಯನ ಬೆಳಕಿನ ಸಹಾಯವನ್ನು ಪಡ್ಕೊಂಡು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತಾರೆ. ಅವಕ್ಕೆ ನಾವೇನಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಂದೇಳಿ ಕರಿತೀವಿ. ಸಸ್ಯಗಳು ಏನು ಮಾಡ್ತವಪ್ಪ ಅಂತಂದ್ರೆ ಆಹಾರವನ್ನು ತಯಾರಿಸ್ತವ, ಆಹಾರವನ್ನು ಬಳಕೆನೂ ಮಾಡ್ಕೊತವ, ಮತ್ತೇನು ಮಾಡ್ತವಪ್ಪ ಅಂತಂದ್ರೆ ಉಸಿರಾಟ ಕ್ರಿಯೆಯನ್ನು ಮಾಡ್ಕೊತವ. ಸಸ್ಯಗಳು ಉಸಿರಾಟ ಕ್ರಿಯೆಗೆ ಏನು ಬಳಕೆ ಮಾಡ್ಕೊತವಪ್ಪ ಅಂತಂದ್ರೆ ಆಮ್ಲಜನಕವನ್ನು ಬಳಕೆ ಮಾಡ್ಕೊತವ. ಆದರೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಮಾಡುವಂಥ ಉತ್ಪನ್ನ ಯಾವುದಪ್ಪ ಅಂತಂದರೆ ಆಮ್ಲಜನಕ ಆಗಿರ್ತೈತಿ. ಆದರೆ ಅವು ಉಸಿರಾಟ ಕ್ರಿಯೆಗೆ ಬಳಕೆ ಮಾಡ್ಕೊಳ್ಳೋದೂ ಆಮ್ಲಜನಕ. ಆದರೆ ಎಷ್ಟು ಬಿಡುಗಡೆ ಮಾಡಿರ್ತವಲ್ಲ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಅವು ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟ ಕ್ರಿಯೆಗೆ ಬಳಕೆ ಮಾಡ್ಕೊತವ. ಹಾಗಾದರೆ ದ್ಯುತಿ ಸಂಶ್ಲೇಷಣೆಯ ವೇಗ ಉಸಿರಾಟದ ವೇಗಕ್ಕಿಂತ ಏನಾಗಿರ್ತೈತಪ್ಪ ಅಂತಂದರೆ ಜಾಸ್ತಿ ಆಗಿರ್ತೈತಿ. ದ್ಯುತಿ ಸಂಶ್ಲೇಷಣೆಯ ವೇಗ ಏನಾಗಿರ್ತೈತಿ, ಉಸಿರಾಟದ ವೇಗಕ್ಕಿಂತ ಜಾಸ್ತಿ ಆಗಿರ್ತೈತಿ ಅಂತ ನಾವು ಹೇಳ್ಬೋದು. 24ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಎಲೆಯ ಈ ರೀತಿಯ ಸೀಳಿಕೆಯಿಂದ ಪತ್ರರಂಧ್ರಗಳನ್ನು ನೋಡಬಹುದು ಅಂತ ಹೇಳ್ಯಾರ. 1ನೇ ಆಪ್ಷನ್ ಏನು, ಅಡ್ಡ ಅಂತ ಹೇಳ್ಯಾರ, 2ನೇದು ಉದ್ದ, 3ನೇದು ನೇರ, 4ನೇದು ವಕ್ರ ಅಂತಂದು ಹೇಳ್ಯಾರ. ಯಾವುದೇ ಒಂದು ನಾವು ಎಲೆಯ ಅಥವಾ ಕಾಂಡ ಇಂಥದ್ದೆಲ್ಲ ನೋಡಬೇಕಪ್ಪ ಅಂತಂದರೆ ನಾವು ಅಡ್ಡ ಸೀಳಿಕೆಯ ನೋಟವನ್ನು ನೋಡ್ತೀವಿ. ನೀವು ಪುಸ್ತಕದಾಗೆಲ್ಲ ನೋಡಿರಬೇಕು, ಎಲೆಯ ಅಡ್ಡ ಸೀಳಿಕೆ ನೋಟ ಈ ಥರ ಕೊಟ್ಟಿರ್ತಾರೆ. ಯಾಕಪ್ಪ ಅಂತಂದರೆ ನಾವು ಕ್ಲಿಯರ್ ಕಟ್ಟಾಗಿ ಏನು ಮಾಡ್ಬೋದು, ಆ ಒಂದು ರಚನೆಯನ್ನು ನೋಡ್ಬೋದು. ಹಾಗಾಗಿ ಎಲೆಯ ಪತ್ರರಂಧ್ರಗಳನ್ನು ನಾವು ನೋಡಬೇಕಪ್ಪ ಅಂತಂದ್ರೆ ಎಲೆಯ ಅಡ್ಡ ಸೀಳಿಕೆ ನೋಟ ನೋಡಿದ್ವಪ್ಪ ಅಂತಂದ್ರೆ ನಮಗೇನು ಸಿಗ್ತೈತಿ, ಪತ್ರರಂಧ್ರಗಳದ್ದು ಸರಿಯಾದ ರಚನೆ ಸಿಗ್ತೈತಿ. ಇನ್ನು 25ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ 25ನೇದೇನು, ಅದರದೇ ಕಣ್ಣುಗಳುಳ್ಳ ತುಂಡುಗಳ ಮೂಲಕ ಸಂತಾನೋತ್ಪತ್ತಿ ಹೊಂದುವ ಸಸ್ಯ ಅಂತಂದು ಹೇಳ್ಯಾರ. 1ನೇದು ಪಪಾಯ ಅಂತ ಹೇಳ್ಕೊಟ್ಟಾರ, 2ನೇದು ಜೋಳ ಅಂತ ಹೇಳ್ಕೊಟ್ಟಾರ, 3ನೇದು ಕಬ್ಬು ಅಂತ ಹೇಳ್ಕೊಟ್ಟಾರ, 4ನೇದು ಬೇವು ಅಂತಂದೇಳಿ ಕೊಟ್ಟಾರ. ಸಂತಾನೋತ್ಪತ್ತಿ ಅಂತಂದರೆ 2 ರೀತಿಯಾದ ಸಂತಾನೋತ್ಪತ್ತಿಯನ್ನು ನಾವು ನೋಡ್ತೀವಿ. 1ನೇದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳು ಬಳಕೆ ಆಗ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಏನು ಮಾಡ್ತೀವಿ, ಗಿಡದ ಕಾಂಡ, ಆಮೇಲೆ ಎಲೆ, ಮೊಗ್ಗು ಈ ಥರ ಬಳಕೆ ಮಾಡ್ಕೊಂಡು ಏನು ಮಾಡ್ತೇವೆ, ಸಂತಾನೋತ್ಪತ್ತಿ ಅಲೈಂಗಿಕ ಕ್ರಿಯೆಯಲ್ಲಿ ನಾವು ನೋಡ್ತೀವಿ. ಹಾಗಾದರೆ ಇಲ್ಲಿ ಏನು ಕೇಳ್ಯಾರಪ್ಪ ಅಂತಂದರೆ ಅದರದೇ ಕಣ್ಣುಗಳ ತುಂಡುಗಳ ಮೂಲಕ ಸಂತಾನೋತ್ಪತ್ತಿ ನಡೆಸುವಂಥ ಒಂದು ಸಸ್ಯ ಯಾವುದಪ್ಪ ಅಂತಂದರೆ ಇದರೊಳಗೆ ಕಬ್ಬು ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದರೆ ಕಬ್ಬಿನ ಗಿಡ ಹಿಂಗಿತ್ತಪ್ಪ ಅಂತಂದ್ರೆ ಈ ಒಂದು ತುಂಡನ್ನು ಕಟ್ ಮಾಡಿ ನಾವು ಇನ್ನೊಂದು ಗಿಡವನ್ನು ಹಾಕಿದ್ವಪ್ಪ ಅಂತಂದರೆ ಮತ್ತೊಂದು ಹೊಸ ಗಿಡವನ್ನು ನಾವು ನೋಡ್ಬೋದು, ಹೊಸದಾದಂಥ ಕಬ್ಬಿನ ಗಿಡವನ್ನು ನೋಡ್ಬೋದು. ಆದರೆ ಇಲ್ಲಿ ಏನು ಪಪಾಯ ಐತಲ್ಲ, ಜೋಳ, ಬೇವು ಇವನ್ನೆಲ್ಲ ಏನು ಮಾಡಬೇಕಾಗತ್ತಾ, ಬೀಜಗಳನ್ನು ನಾವು ನಟಿಸಿದ್ವಪ್ಪ ಅಂತಂದರೆ ಏನಾಗುತ್ತಾ, ಹೊಸದಾಗಿರುವಂಥ ಸಸ್ಯವನ್ನು ನಾವು ನೋಡ್ಬೋದು. ಇನ್ನು 26ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಆರ್ಥಿಕ ಬೆಳೆ ಎಂಬ ಅನ್ವರ್ಥ ನಾಮದಿಂದಲೂ ಕರೆಯಲಾಗುವ ಬೆಳೆ ಯಾವುದು ಅಂತ ಕೊಟ್ಟಾರೆ. ಆಪ್ಷನ್ ಯಾವ್ಯಾವ ಕೊಟ್ಟಾರ, ಜೋಳ ಅಂತ ಹೇಳ್ಕೊಟ್ಟಾರ, ಹತ್ತಿ ಅಂತ ಹೇಳ್ಕೊಟ್ಟಾರ, ರಾಗಿ ಅಂತ ಹೇಳ್ಕೊಟ್ಟಾರ, ಕಬ್ಬು ಅಂತಂದೇಳಿ ಕೊಟ್ಟಾರ. ಆರ್ಥಿಕ ಬೆಳೆ ಅಥವಾ ವಾಣಿಜ್ಯ ಬೆಳೆ ಅಂತಂದರೆ ಏನಪ್ಪ ಅಂತಂದರೆ
ಲಾಭದಾಯಕವಾಗಿರುವಂಥ ಬೆಳೆಗಳಿಗೆ ನಾವು ವಾಣಿಜ್ಯ ಏನು ಜಾಸ್ತಿ ಬೆಲೆಯನ್ನು ತೆರುವಂತಹ ಬೆಳೆಗಳಿಗೆ ನಾವೇನಂತ ಕರಿತೀವಿ, ವಾಣಿಜ್ಯ ಬೆಳೆಗಳು ಅಂತಂದೇಳಿ ಕರಿತೀವಿ. ಹಾಗಾದರೆ ಇದರೊಳಗೆ ಯಾವುದಾಗುತ್ತಪ್ಪ ಅಂತಂದರೆ ಹತ್ತಿ ಅನ್ನೋದು ಏನಾಗುತ್ತಪ್ಪ ಅಂತಂದರೆ ವಾಣಿಜ್ಯ ಬೆಳೆ ಅಥವಾ ಆರ್ಥಿಕ ಬೆಳೆ ಎಂಬ ಅನ್ವರ್ಥನಾಮದಿಂದಲೂ ನಾವು ಏನು ಮಾಡ್ತೀವಿ, ಹತ್ತಿಯನ್ನು ನಾವು ಕರಿತೀವಿ. ವಾಣಿಜ್ಯ ಬೆಳೆ ಅಂದ ತಕ್ಷಣ ನಮಗೆ ನೆನಪಿಗೆ ಆಗೋದು ಯಾವುದಪ್ಪ ಅಂತಂದರೆ ಹತ್ತಿ ಅಂತ ನಾವು ಹೇಳ್ಬೋದು. ಇನ್ನು 27ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು ಅಂತಂದೇಳಿ ಕೊಟ್ಟಾರ. ಆಪ್ಷನ್ ಯಾವ್ಯಾವ ಕೊಟ್ಟಾರ? ನೀಲಗಿರಿ ಅಂತೇಳಿ ಕೊಟ್ಟಾರ, 2ನೇದು ಅಶೋಕ ಅಂತೇಳಿ ಕೊಟ್ಟಾರ, 3ನೇದು ಮಾವು ಅಂತೇಳಿ ಕೊಟ್ಟಾರ, 4ನೇದು ಬೇವು ಅಂತಂದೇಳಿ ಕೊಟ್ಟಾರ. ಅತಿ ವೇಗವಾಗಿ ಬೆಳೆಯುವ ಮರ ಯಾವುದಪ್ಪ ಅಂತಂದ್ರೆ ನೀಲಗಿರಿ ಮರ. ಈ ನೀಲಗಿರಿ ಮರನ ಏನು ಮಾಡಿದರು, ಸ್ವಲ್ಪ ಇಂದಲ್ ದಿನ ಏನಾಗಿತ್ತಪ್ಪ ಅಂತಂದರೆ ಕಡಿಬೇಕಂತಂದೇಳಿ ಆದೇಶಗಳು ಬಂದಿತ್ತು. ಯಾಕಪ್ಪ ಅಂತಂದರೆ ನೀಲಗಿರಿ ಮರ ಏನು ಮಾಡುತ್ತಪ್ಪ ಅಂತಂದರೆ ಜಾಸ್ತಿ ನೀರನ್ನು ತೆಗೆದುಕೊಂಡು ಏನು ಮಾಡ್ತದೆ, ಬೆಳವಣಿಗೆಯನ್ನು ಹೊಂದುತ್ತೈತಿ. ಇದರಿಂದ ಏನಾಗುತ್ತೆ, ಅಂತರ್ಜಲ ಮಟ್ಟ ಕುಸಿತ ಆಗ್ತೈತಿ. ಹಾಗಾಗಿ ನೀಲಗಿರಿ ಮರವನ್ನು ಕಡಿರಿ ಅಂತಂದೇಳಿ ಆದೇಶ ಬಂದಿತ್ತು. ಹಾಗಾದರೆ ಅತಿ ವೇಗವಾಗಿ ಬೆಳೆಯುವಂಥ ಮರ ಯಾವುದಪ್ಪ ಅಂತಂದರೆ ನೀಲಗಿರಿ ಮರ ಅಂತ ನಾವು ಹೇಳ್ಬೋದು. 28ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಹಸಿರು ಕ್ರಾಂತಿಗೆ ಕಾರಣಕರ್ತವಾದ ಸಸ್ಯ ಬೆಳೆ ಯಾವುದು ಅಂತ ಕೇಳಿದಾರೆ. 1ನೇದು ಕಬ್ಬು ಅಂತ ಹೇಳ್ಕೊಟ್ಟಾರ, 2ನೇದು ಗೋಧಿ ಅಂತ ಹೇಳ್ಕೊಟ್ಟಾರ, 3ನೇದು ಜೋಳ ಅಂತ ಹೇಳ್ಕೊಟ್ಟಾರ, 4ನೇದು ಭತ್ತ ಅಂತಂದೇಳಿ ಕೊಟ್ಟಾರ. ಹಸಿರು ಕ್ರಾಂತಿಗೆ ಕಾರಣೀಕರ್ತವಾದ ಸಸ್ಯ ಬೆಳೆ ಯಾವುದಪ್ಪ ಅಂತಂದರೆ ಗೋಧಿ ಅಂತ ನಾವು ಹೇಳ್ಬೋದು. MS ಸ್ವಾಮಿನಾಥನ್ ಅವರನ್ನು ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತಂದೇಳಿ ಕರಿತೀವಿ. ಹಸಿರು ಕ್ರಾಂತಿಗೆ ಕಾರಣೀಕರ್ತವಾದ ಸಸ್ಯ ಬೆಳೆ ಗೋಧಿ ಅಂತ ನಾವು ಹೇಳ್ಬೋದು. ಇನ್ನು 29ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆಯ ವೇಳೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದು ಅಂತಂದು. ನಾ ಆವಾಗಲೇ ಹೇಳಿದೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತವ, ಸೂರ್ಯನ ಬೆಳಕನ್ನು ಉಪಯೋಗ ಮಾಡ್ಕೊಂಡು ಏನು ಮಾಡ್ತವ, ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವ. ಇದಕ್ಕೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತಂದೇಳಿ ಕರಿತೀವಿ. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವುದು ಯಾವುದಪ್ಪ ಅಂತಂದರೆ ಆಮ್ಲಜನಕ. ಆಮ್ಲಜನಕನ್ನು ನಾವು ಏನು ಮಾಡ್ತೇವೆ, ಬಿಡುಗಡೆಯನ್ನು ಮಾಡ್ತೇವೆ. ಮತ್ತು ಉಸಿರಾಟಕ್ಕಾಗೂ ಸಹ ಏನು ಮಾಡ್ತೇವೆ, ಸಸ್ಯಗಳು ಆಮ್ಲಜನಕವನ್ನು ಬಳಕೆ ಮಾಡ್ಕೊತವ. ಎಷ್ಟು ಬಿಡುಗಡೆ ಮಾಡಿರ್ತವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಏನು ಮಾಡ್ತವಪ್ಪ ಅಂತಂದರೆ ಉಸಿರಾಟಕ್ಕೆ ಬಳಕೆ ಮಾಡ್ಕೊತವ. ಹಾಗಾದರೆ ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯ ವೇಳೆಯಲ್ಲಿ ಬಿಡುಗಡೆಯಾದ ಅನಿಲ ಯಾವುದಪ್ಪ ಅಂತಂದರೆ ಆಮ್ಲಜನಕ ಅಂತ ನಾವು ಹೇಳ್ಬೋದು. ಇನ್ನು 30ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಬೀಜ ಪ್ರಸರಣದ ಅರ್ಥ ಅಂತ ಕೇಳ್ಯಾರ. ಬೀಜ ಪ್ರಸರಣದ ಅಂತಂದ್ರೆ ಇದ್ರ ಮೀನಿಂಗ್ ಏನು ಅಂತಂದ್ರೆ 1ನೇದು ಯಾವ್ದು ಕೊಟ್ಟಾರ, ಹರಡುವುದು ಅಂತ ಹೇಳ್ಕೊಟ್ಟಾರ, 2ನೇದು ಸಂರಕ್ಷಣೆ ಅಂತ ಹೇಳ್ಕೊಟ್ಟಾರ, 3ನೇದು ಭಕ್ಷಣೆ ಅಂತ ಹೇಳ್ಕೊಟ್ಟಾರ, 4ನೇದು ಎಲ್ಲವೂ ಅಂತಂದೇಳಿ ಕೊಟ್ಟಾರ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಹರಡುವುದು ಆಗ್ತೈತಿ. ಯಾಕಪ್ಪ ಅಂತಂದರೆ ಶಿಲೀಂಧ್ರಗಳು ಏನು ಮಾಡ್ತವಪ್ಪ ಅಂತಂದರೆ ಬೀಜ ಪ್ರಸರಣದ ಮುಖಾಂತರ ಏನು ಮಾಡ್ತವಪ್ಪ ಅಂತಂದರೆ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಇಲ್ಲಿ ಏನಾಗಿರ್ತೈತಿ, ಬೀಜ ಪ್ರಸರಣ ಅಂತಂದರೆ ಬೀಜಗಳು ಹೋಗ್ತಿರ್ತವೆ, ಹರಡ್ತವ ಅನ್ನೋ ಒಂದು ಮೀನಿಂಗ್ ಬರ್ತೈತಿ. ಇನ್ನು 31ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬಹು ಎತ್ತರದ ಮರಗಳು ಕಂಡುಬರಲು ಕಾರಣ ಏನು? ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಬಹು ಎತ್ತರದ ಮರಗಳು ಕಂಡುಬರಲು ಕಾರಣ 1ನೇದು ಆಕ್ಸಿಜನ್ಗಾಗಿ ಪೈಪೋಟಿ ಅಂತ ಹೇಳ್ಕೊಟ್ಟಾರ, 2ನೇದು ನೀರಿಗಾಗಿ ಪೈಪೋಟಿ ಅಂತ ಹೇಳ್ಕೊಟ್ಟಾರ, 3ನೇದು ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಅಂತ ಕೊಟ್ಟಾರ, 4ನೇದು ಜಾಗಕ್ಕಾಗಿ ಪೈಪೋಟಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಸೂರ್ಯನ ಬೆಳಕಿಗಾಗಿ ಪೈಪೋಟಿ ಮಾಡ್ತಿರ್ತವೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಬಹು ಎತ್ತರವಾಗಿ ಬೆಳಿಬೇಕಪ್ಪ ಅಂತಂದರೆ ಸೂರ್ಯನ ಬೆಳಕಿಗಾಗಿ ಅವು ಏನು ಮಾಡ್ತಿರ್ತವಪ್ಪ ಅಂತಂದರೆ ಪೈಪೋಟಿಯನ್ನು ಮಾಡ್ತಾ ಇರ್ತವೆ. ಇನ್ನು 32ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ 32ನೇ ಪ್ರಶ್ನೆ ಏನೈತಪ್ಪ ಅಂತಂದರೆ ಸಸ್ಯವ್ಯೂಹದಲ್ಲಿ ಕಾಂಡದ ಬಹುಮುಖ್ಯ ಕಾಂಡದ ಒಂದು ಕಾರ್ಯವನ್ನು ಕೇಳ್ಯಾರ. 1ನೇದು ಏನಂತ ಕೊಟ್ಟಾರ, ಸಸ್ಯಕ್ಕೆ ಆಧಾರವನ್ನು ಒದಗಿಸ್ತೈತಿ. ಹೌದು, ಸಸ್ಯ ಕಾಂಡದ ಏನು ಮಾಡುತ್ತಾ, ಸಸ್ಯಕ್ಕೆ ಆಧಾರವನ್ನು ಒದಗಿಸ್ತೈತಿ. ಆಮೇಲೆ ನೀರಿನ ಸಾಗಾಣಿಕೆಗೆ, ಹೌದು, ನೀರಿನ ಸಾಗಾಣಿಕೆಗೆ ಕಾಂಡನು ಸಹಾಯ ಮಾಡ್ತೈತಿ. ಆಮೇಲೆ ಎಲೆಗಳನ್ನು ಎತ್ತರಿಸಿ ಹಿಡಿಯುವುದು, ಹೌದು. ಹಾಗಾದರೆ ಈ ಮೇಲಿನ ಎಲ್ಲವೂ ಏನಪ್ಪ ಅಂತಂದರೆ ಸರಿಯಾದ ಉತ್ತರ. ಸಸ್ಯವ್ಯೂಹದಲ್ಲಿ ಕಾಂಡದ ಬಹುಮುಖ್ಯ ಕಾರ್ಯ ಏನಾಗಿರ್ತವ, ಈ ಮೇಲಿನ ಎಲ್ಲವೂ ಆಗಿರ್ತವ. ಇನ್ನು 33ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದ್ರೆ 33ನೇ ಪ್ರಶ್ನೆ ಏನು, ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸುತ್ತವೆ. ಆಮೇಲೆ ಹಸಿರು ಸಸ್ಯಗಳು ಹರಿತನ್ನು ಹೊಂದಿವೆ. ನಾವೇನು ಮಾಡ್ತೀವಪ್ಪ ಅಂತಂದರೆ ಪ್ಲಾಸ್ಟಿಡ್ಗಳಲ್ಲಿ 3 ವಿಧಗಳನ್ನು ನಾವು ಕಾಣ್ತೀವಿ. 1ನೇದು ಲ್ಯೂಕೋಪ್ಲಾಸ್ಟ್ ಅಂತೇಳಿ, 2ನೇದು ಕ್ರೋಮೋಪ್ಲಾಸ್ಟ್ ಅಂತೇಳಿ, ಇನ್ನೊಂದು ಕ್ಲೋರೋಪ್ಲಾಸ್ಟ್ ಅಂತೇಳಿ. ಲ್ಯೂಕೋಪ್ಲಾಸ್ಟ್ ಏನಪ್ಪ ಅಂತಂದರೆ ಬಣ್ಣರಹಿತವಾಗಿರ್ತವೆ. ಇವು ಏನಪ್ಪ ಅಂತಂದರೆ ಎಳೆ ಬೇರುಗಳಲ್ಲಿ ಇರ್ತವೆ. ವೈಟ್ ಕಲರ್ ಏನು ಇರ್ತೈತಲ್ಲ ಅದೆಲ್ಲ ಲ್ಯೂಕೋಪ್ಲಾಸ್ಟ್ ಆಗಿರ್ತೈತಿ. ಇನ್ನು ಕ್ರೋಮೋಪ್ಲಾಸ್ಟ್ ಅಂತಂದರೆ ಬೇರೆ ಬೇರೆ ಬಣ್ಣಗಳನ್ನು ನೋಡ್ತೀವಿ. ನೀವೆಲ್ಲ ನೋಡಿರ್ಬೋದು, ನಾವು ಬರೀ ಹಸಿರು ಎಲೆಗಳನ್ನು ನೋಡಿರಂಗಿಲ್ಲ, ಸ್ವಲ್ಪ
ಕಂದು ಬಣ್ಣದ್ದು, ಒಂದು ಸ್ವಲ್ಪ ಬೇರೆ ಬೇರೆ ಕಲರ್ದು ಎಲೆಗಳನ್ನು ನಾವು ನೋಡಿರ್ತೀವಿ. ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ಅಲ್ಲಿ ಕ್ಲೋರೋಪ್ಲಾಸ್ಟಿನ ಪ್ರಮಾಣ ಕಡಿಮೆ ಇದ್ದು, ಕ್ಲೋರೋಪ್ಲಾಸ್ಟ್ ಇಲ್ಲ ಅಂತಲ್ಲ, ಅದ್ರ ಪ್ರಮಾಣ ಕಡಿಮೆ ಇರ್ತೈತಿ. ಆದರೆ ಕ್ರೋಮೋಪ್ಲಾಸ್ಟಿನ ಪ್ರಮಾಣ ಏನಾಗಿರ್ತೈತಿ, ಹೆಚ್ಚಾಗಿರ್ತೈತಿ. ಕ್ರೋಮೋಪ್ಲಾಸ್ಟ್ ಅಂತಂದರೆ ಹಸಿರು ವರ್ಣವನ್ನು ಬಿಟ್ಟು ಬೇರೆ ಎಲ್ಲ ಕಲರ್ ಏನು ಕಾಣಿಸ್ತಿರ್ತಾವಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಕ್ರೋಮೋಪ್ಲಾಸ್ಟಿಡ್ಗಳು ಅಂತಂದೇಳಿ ಕರಿತೀವಿ. ಇನ್ನು ಕ್ಲೋರೋಪ್ಲಾಸ್ಟ್ ಅಂತಂದರೆ ಪತ್ರ ಹರಿತನ ಹೊಂದಿರ್ತೈತಿ, ಹಸಿರು ಬಣ್ಣ ನಮ್ಗೆ ಕಾಣೋದಕ್ಕೆ ನಾವೇನಂತ ಕರಿತೀವಿ, ಕ್ಲೋರೋಪ್ಲಾಸ್ಟಿಡ್ಗಳು ಅಂತಂದೇಳಿ ಕರಿತೀವಿ. ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸ್ತವ ಅಂತ ಕೇಳ್ಯಾರ ಕ್ವಶನ್ ಒಳಗೆ. ಆಮೇಲೆ ಹಸಿರು ಸಸ್ಯಗಳು ಹರಿತನ ಹೊಂದಿವೆ. ಹೌದು, ಹಸಿರು ಸಸ್ಯಗಳು ಏನು ಮಾಡವ, ಹರಿತನ ಹೊಂದಿವೆ. ಹಸಿರು ಸಸ್ಯಗಳು ಮಾತ್ರ ಆಹಾರ ತಯಾರಿಸ್ತವೆ ಅಂತಂದು ಪೂರ್ಣ ಪ್ರಮಾಣದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಏನಪ್ಪ ಅಂತಂದರೆ ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸ್ತವ ಅಂತ ಹೇಳಿದರೆ ಸರಿ ಆಗ್ತೈತಿ. ಹಾಗಾದರೆ ಇದನ್ನು ನಾವು ಒಂದು ಸ್ವಲ್ಪ ಮಾಡಿಫೈ ಮಾಡ್ಕೊಂಡ್ವಪ್ಪ ಅಂತಂದರೆ ಕ್ವಶನ್ನು, ಹಸಿರು ಸಸ್ಯಗಳು ಆಹಾರವನ್ನು ತಯಾರಿಸ್ತವ ಮತ್ತು ಹಸಿರು ಸಸ್ಯಗಳು ಹರಿತನ್ನು ಹೊಂದಿವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದ್ರೆ 1 ಮತ್ತು 2 ಇವೇನು 2 ಸರಿಯಾಗ್ತವೆ. 34ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ, ಇದು ತಂತು ಬೇರುಗಳನ್ನು ಹೊಂದಿರುವ ಸಸ್ಯ ಅಂತಂದೇಳಿ ಕೊಟ್ಟಾರ. 1ನೇದು ಯಾವ್ದು ಕೊಟ್ಟಾರ, ಹತ್ತಿ ಅಂತೇಳಿ ಕೊಟ್ಟಾರ. 2ನೇದು ಬಟಾಣಿ ಅಂತೇಳಿ ಕೊಟ್ಟಾರ. 3ನೇದು ಹುಲ್ಲು ಅಂತೇಳಿ ಕೊಟ್ಟಾರ. 4ನೇದು ಯಾವುದಪ್ಪ ಅಂತಂದರೆ ಶೇಂಗಾ ಅಂತಂದೇಳಿ ಕೊಟ್ಟಾರ. ನಾವು ಬೇರುಗಳಲ್ಲಿ 2 ರೀತಿಯಾದಂಥ ಬೇರುಗಳನ್ನು ನೋಡ್ತೀವಿ. ಒಂದು ತಾಯಿ ಬೇರು ಅಂತಂದೇಳಿ ನೋಡ್ತೀವಿ, ಇನ್ನೊಂದು ತಂತು ಬೇರು ಅಂತಂದೇಳಿ ನೋಡ್ತೀವಿ. ತಾಯಿ ಬೇರು ಏನಾಗಿರ್ತೈತಪ್ಪ ಅಂತಂದರೆ ಒಂದು ಪ್ರಧಾನ ಬೇರು ಇರ್ತೈತಿ. ಇದರದ್ದು ಪಕ್ಕಕ್ಕೆ ಏನಾಗಿರ್ತವೆ, ಹಲವಾರು ಸಣ್ಣ ಸಣ್ಣ ಬೇರುಗಳು ಬಂದಿರ್ತವೆ. ಇದಕ್ಕೆ ಏನಂತ ಕರಿತೀವಿ, ತಾಯಿ ಬೇರು ಅಂತಂದೇಳಿ ಕರಿತೀವಿ. ಇದರದ್ದು ಎಲೆಯ ರಚನೆ ಯಾವ ರೀತಿ ಇರ್ತೈತಪ್ಪ ಅಂತಂದ್ರೆ ಜಾಲಿಕಾ ಸಿರ ವಿನ್ಯಾಸವನ್ನು ಹೊಂದಿರ್ತೈತಿ. ಇದು ಒಂದು ಎಲೆ ಇತ್ತಂತಂದ್ರೆ ಇಲ್ಲೇನಾಗಿರ್ತೈತಿ, ಎಲೆಗಳಲ್ಲಿ ಜಾಲಿಕಾ ಸಿರ ವಿನ್ಯಾಸವನ್ನು ನೋಡ್ತೀವಿ. ಈ ರೀತಿಯಾದಂಥ ಒಂದು ಸಿರ ವಿನ್ಯಾಸವನ್ನು ನೋಡ್ತೀವಿ. ಇದು ಎಲ್ಲಪ್ಪ ಅಂತಂದರೆ ತಾಯಿ ಬೇರುಗಳಲ್ಲಿ. ಅದೇ ರೀತಿಯಾಗಿ ತಂತು ಬೇರು ಅಂತೇಳಿ, ತಂತು ಬೇರು ಅಪ್ಪ ಅಂತಂದರೆ ಇಲ್ಲಿ ಪ್ರಧಾನವಾಗಿರುವಂಥ ಬೇರು ಇರೋಂಗಿಲ್ಲ. ಎಲ್ಲ ಬೇರುಗಳು ಏನಾಗಿರ್ತವೆ, ಪ್ರಧಾನವನ್ನೇ ಆಗಿರ್ತವೆ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ತಂತು ಬೇರು ಅಂತಂದೇಳಿ ಕರಿತೀವಿ. ಇಲ್ಲಿ ಎಲೆಯ ವಿನ್ಯಾಸ ಯಾವ ರೀತಿ ಇರ್ತೈತಪ್ಪ ಅಂತಂದರೆ ಸಮಾಂತರವಾದಂಥ ಸಿರ ವಿನ್ಯಾಸವನ್ನು ಹೊಂದಿರ್ತೈತಿ. ಮತ್ತು ಇವು ಏನಾಗಿರ್ತವಪ್ಪ ಅಂತಂದರೆ ತಂತು ಬೇರುಗಳಲ್ಲಿ ಏಕದಳ ಸಸ್ಯಗಳಾಗಿರ್ತವೆ. ಆಮೇಲೆ ತಾಯಿ ಬೇರುಗಳಲ್ಲಿ ಏನಾಗಿರ್ತವೆ, ದ್ವಿದಳ ಸಸ್ಯಗಳಾಗಿರ್ತವೆ. ಹಾಗಾದರೆ ಪ್ರಶ್ನೆಯಲ್ಲಿ ಏನು ಕೊಟ್ಟಾರಪ್ಪ ಅಂತಂದರೆ ತಂತು ಬೇರುಗಳನ್ನು ಹೊಂದಿರುವ ಸಸ್ಯ ಯಾವುದು ಅಂತ ಕೇಳ್ಯಾರ. ಹತ್ತಿ, ಆಮೇಲೆ ಬಟಾಣಿ, ಶೇಂಗಾ ಮತ್ತು ಹುಲ್ಲು ಅಂತೇಳಿ ಕೊಟ್ಟಾರ. ಬಟಾಣಿ, ಶೇಂಗಾ, ಹತ್ತಿ ಇವೆಲ್ಲ ಏನಾಯ್ತಪ್ಪ ಅಂತಂದರೆ ದ್ವಿದಳಗಳಾಯಿತು. ಇನ್ನು ಹುಲ್ಲು ಅನ್ನೋದು ಏನಾಯ್ತಪ್ಪ ಅಂತಂದರೆ ಏಕದಳ. ಈ ಹುಲ್ಲನ್ನು ನಾವು ನೋಡಿದ್ವಪ್ಪ ಅಂತಂದ್ರೆ ಅದರೊಳಗೆ ಎಲೆಯ ಸಿರ ವಿನ್ಯಾಸ ಯಾವ ರೀತಿ ಇರ್ತೈತಪ್ಪ ಅಂತಂದರೆ ಸಮಾಂತರವಾದಂಥ ಸಿರ ವಿನ್ಯಾಸವನ್ನು ಹೊಂದಿರ್ತೈತಿ. ಆಮೇಲೆ ಬೇರುಗಳು ಯಾವ ರೀತಿ ಇರ್ತಾವಪ್ಪ ಅಂತಂದರೆ ತಂತು ಬೇರನ್ನು ಹೊಂದಿರ್ತೈತಿ. ಹುಲ್ಲು ಅನ್ನೋದು ಏನಪ್ಪ ಅಂತಂದರೆ ಸರಿಯಾದ ಉತ್ತರ ಆಯಿತು. ಇನ್ನು 35ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಕೀಟಗಳನ್ನು ಆಕರ್ಷಿಸುವ ಹೂವಿನ ಭಾಗ ಯಾವುದು ಅಂತ ಕೇಳ್ಯಾರ. 1ನೇದು ಯಾವ್ದು ಕೊಟ್ಟಾರ, ಪುಷ್ಪದಳ ಅಂತಂದೇಳಿ ಕೊಟ್ಟಾರ. 2ನೇದು ಪುಷ್ಪ ಪತ್ರಗಳು ಅಂತೇಳಿ ಕೊಟ್ಟಾರ. 3ನೇದು ಶಲಾಕಿ ಅಂತಂದೇಳಿ ಕೊಟ್ಟಾರ. 4ನೇದು ಕೇಸರ ಅಂತಂದೇಳಿ ಕೊಟ್ಟಾರ. ಉದಾಹರಣೆ ಹೇಳಬೇಕಪ್ಪ ಅಂತಂದರೆ ಇದು ಒಂದು ಹೂ ಅಂತ ಅಂದ್ಕೊಂಡ್ವಪ್ಪ ಅಂತಂದರೆ ಇದು ಒಂದು ಅಂಡಾಶಯ. ಇಲ್ಲೇನಾಗಿರ್ತೈತಿ, ಶಲಕಾಗ್ರ, ಶಲಕಾನಳಿಕೆಗಳಿರ್ತವೆ. ಆಮೇಲೆ ಇಲ್ಲಿ ಕೇಸರ, ಇಲ್ಲಿ ಚುಕ್ಕಿ ಚುಕ್ಕಿ ಇವೆಲ್ಲ ಏನಪ್ಪ ಅಂತಂದ್ರೆ ಪರಾಗಕೋಶಗಳಿರ್ತವೆ. ಇವು ಪುಷ್ಪದಳಗಳಿರ್ತವೆ. ಇವೇನಪ್ಪ ಅಂತಂದ್ರೆ ಪುಷ್ಪದಳಗಳು ಅಂತಂದೇಳಿ ಕರಿತೀವಿ. ಇದು ಒಂದು ಏನಪ್ಪ ಅಂತಂದರೆ ದಾಸವಾಳ ಹೂ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಹೂವಿನ ಆಕರ್ಷಿಸುವ ಕೀಟಗಳು ಆಕರ್ಷಿಸುವ ಹೂವಿನ ಭಾಗ ಅಂತ ಕೇಳ್ಯಾರ. ಪುಷ್ಪದಳಗಳು ಏನಪ್ಪ ಅಂತಂದರೆ ಬಣ್ಣ ಬಣ್ಣದ ಪುಷ್ಪದಳಗಳನ್ನು ನೋಡ್ತೀವಿ ನಾವು. ಹಂಗಾಗಿ ಬಣ್ಣ ಬಣ್ಣದ ಪುಷ್ಪದಳಗಳನ್ನು ನೋಡಿ ಕೀಟಗಳು ಏನು ಮಾಡ್ತಪ್ಪ ಅಂತಂದ್ರೆ ಆಕರ್ಷಣೆಗೆ ಒಳಗಾಗ್ತವೆ. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಪುಷ್ಪದಳಗಳು ಏನು ಮಾಡ್ತಪ್ಪ ಅಂತಂದರೆ ಕೀಟಗಳನ್ನು ಆಕರ್ಷಿಸುವಂಥ ಒಂದು ಹೂವಿನ ಭಾಗ ಆಗಿರ್ತೈತಿ ಅಂತ ನಾವು ಹೇಳ್ಬೋದು. ಇನ್ನು 36ನೇ ಪ್ರಶ್ನೆಯನ್ನು ನೋಡೋದಾಯ್ತಪ್ಪ ಅಂತಂದರೆ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗುತ್ತದೆ ಅಂತ ಕೇಳ್ಯಾರ. 1ನೇದು ಯಾವ್ದು ಕೊಟ್ಟಾರ, ಶಲಾಕಿ ಅಂತೇಳಿ ಕೊಟ್ಟಾರ. 2ನೇದು ಅಂಟಕ್ ಅಂತೇಳಿ ಕೊಟ್ಟಾರ. 3ನೇದು ಅಂಡಾಶಯ ಅಂತೇಳಿ ಕೊಟ್ಟಾರ. 4ನೇದು ಶಲಕಾಗ್ರ ಅಂತಂದೇಳಿ ಕೊಟ್ಟಾರ. ಇದು ಏನಪ್ಪ ಅಂತಂದರೆ ಹೂವನ್ನು ಇವಾಗಾದರೂ ನೋಡಿದ್ವಿ. ಇದೇನು ಅಂಡಾಶಯ ಅಂತ ಹೇಳಿದೆ, ಇದು ಪುಷ್ಪದಳಗಳು ಅಂತಂದು ಹೇಳಿದೆ. ಇಲ್ಲೇನು ಶಲಕಾಗ್ರ, ಶಲಕಾನಳಿಗೆ, ಕೇಸರ ದಂಡರ ಇವೆಲ್ಲ ಇರ್ತವೆ ಅಂತ ಹೇಳಿದೆ. ಈ ಅಂಡಾಶಯದಲ್ಲಿ ಏನಾಗಿರ್ತವೆ, ಅಂಡಕಗಳಿರ್ತವೆ. ಇಲ್ಲಿ ಏನಾಗ್ತೈತಿ, ಹಣ್ಣು ಬೆಳ್ಕೊತ ಹೋಗ್ತೈತಿ. ಹಾಗಾದರೆ ಸಸ್ಯದ ಹಣ್ಣು ಇದರಿಂದ ಉಂಟಾಗುತ್ತದೆ ಅಂತ ಕೇಳಿದಾಗ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಇದಕ್ಕೆ ಅಂಡಾಶಯ. ಇದು ಏನಪ್ಪ ಅಂತಂದರೆ ಸಸ್ಯದಲ್ಲಿ ಹಣ್ಣು ಇದರಿಂದ ಉಂಟಾಗ್ತೈತಿ ಅಂತ ನಾವು ಹೇಳ್ಬೋದು. ಇನ್ನು 37ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಸಸ್ಯದ ಎಲೆ ಹಸಿರಾಗಿರಲು ಕಾರಣ ಅಂತೇಳಿ. ಹಸಿರಾಗಿರಲು ಕಾರಣ ಏನಪ್ಪ ಅಂತಂದರೆ ಕ್ಲೋರೋಪ್ಲಾಸ್ಟಿಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತೈತಿ. ಹಾಗಾಗಿ ಏನಾಗಿರ್ತೈತಿ, ಸಸ್ಯ ಹಸಿರಾಗಿ ಕಾಣಿಸ್ತೈತಿ ಅಥವಾ ಪತ್ರ ಹರಿತು ಅಂತ ನಾವು ಹೇಳ್ಬೋದು. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ
ಪತ್ರ ಹರಿತು ಸಸ್ಯದ ಎಲೆ ಹಸಿರಾಗಿರಲು ಕಾರಣವಾಗಿರುವ ಒಂದು ಪ್ಲಾಸ್ಟಿಡ್ ಅಂತ ನಾವು ಹೇಳ್ಬೋದು. 28ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಗ್ರಾನ ಭಾಗದಲ್ಲಿ ನಡೆಯುವ ಕ್ರಿಯೆ ಅಂತೇಳಿ. ಆಪ್ಷನ್ ಯಾವಾಗ ಕೊಟ್ಟಾರ? ಬೆಳಕಿನ ಪ್ರಕ್ರಿಯೆ ಅಂತೇಳಿ ಕೊಟ್ಟಾರ, ಎರಡನೇದು ಇರುಳು ಕ್ರಿಯೆ ಅಂತೇಳಿ ಕೊಟ್ಟಾರ, ಮೂರನೇದು ಎ ಮತ್ತು ಬಿ ಅಂತೇಳಿ ಕೊಟ್ಟಾರ, ನಾಲ್ಕನೇದು ಎ ಬಿ ಸಿ ಇಲ್ಲ ಎರಡೂ ಅಲ್ಲ ಅಂತಂದೇಳಿ ಕೊಟ್ಟಾರ. ಹಾಗಾದರೆ ನಾವು ಕ್ಲೋರೋಪ್ಲಾಸ್ಟ್ಗಳಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ಎರಡು ಪ್ರಮುಖವಾದ ಭಾಗಗಳನ್ನು ನೋಡ್ತೀವಿ. ಒಂದು ಗ್ರಾನ ಭಾಗ ಅಂತಂದೇಳಿ, ಇನ್ನೊಂದು ಯಾವುದಪ್ಪ ಅಂತಂದರೆ ಸ್ಟ್ರೋಮ ಭಾಗ ಅಂತಂದೇಳಿ. ಸ್ಟ್ರೋಮ ಮತ್ತು ಗ್ರಾನ ಅಂತಂದೇಳಿ ಎರಡು ನಾವು ಭಾಗಗಳನ್ನು ನೋಡ್ತೀವಿ. ದ್ವಿತೀಯ ಸಂಶ್ಲೇಷಣೆ ಎರಡು ವಿಭಿನ್ನ ಹಂತಗಳನ್ನು ನಾವು ಕಾಣ್ತೀವಿ. ಒಂದು ಬೆಳಕಿನ ಒಂದು ಪ್ರಕ್ರಿಯೆ, ಇನ್ನೊಂದು ಯಾವುದಪ್ಪ ಅಂತಂದರೆ ಇರುಳು ಪ್ರಕ್ರಿಯೆ ಅಂತಂದೇಳಿ. ಬೆಳಕನ್ನು ಅವಲಂಬಿಸಿರುವಂಥ ಪ್ರಕ್ರಿಯೆ, ಇನ್ನೊಂದು ಬೆಳಕನ್ನು ಅವಲಂಬಿಸಿದ ಪ್ರಕ್ರಿಯೆ ಅಂತಂದೂ ಸಹ ಕರೀತಾರೆ. ಬೆಳಕನ್ನು ಅವಲಂಬಿಸಿರುವಂಥ ಪ್ರಕ್ರಿಯೆ ಎಲ್ಲಿ ನಡೀತೈತಪ್ಪ ಅಂತಂದರೆ ಗ್ರಾನ ಭಾಗದಲ್ಲಿ ನಡೀತೈತಿ. ಇನ್ನೊಂದು ಬೆಳಕನ್ನು ಅವಲಂಬಿಸಿದ ಪ್ರಕ್ರಿಯೆ ಎಲ್ಲಿ ನಡೀತೈತಪ್ಪ ಅಂತಂದರೆ ಸ್ಟ್ರೋಮ ಭಾಗದಲ್ಲಿ ನಡೀತೈತಿ. ಹಾಗಾದರೆ ಇದು ಬೆಳಕನ್ನು ಅವಲಂಬಿಸಿರುವ ಪ್ರಕ್ರಿಯೆ ಅಂದರೆ ಏನು ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಸೂರ್ಯನ ಬೆಳಕಿನ ಸಹಾಯದಿಂದ ನಡೆಯುವಂಥ ಪ್ರಕ್ರಿಯೆ ಏನಿರ್ತೈತಲ್ಲ, ಒಂದು ರಾಸಾಯನಿಕ ಪ್ರಕ್ರಿಯೆ, ಅದು ಕ್ಲೋರೋಪ್ಲಾಸ್ಟಿನ ಗ್ರಾನ ಭಾಗದಲ್ಲಿ ನಡೀತೈತಿ. ಆಮೇಲೆ ಇಲ್ಲಿ ಏನು ರಾಸಾಯನಿಕ ಕ್ರಿಯೆ ನಡೀತಿರ್ತೈತಲ್ಲ, ಇಲ್ಲಿ ಬೆಳಕಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಏನಾಗಿರ್ತವಪ್ಪ ಅಂತಂದರೆ ನೀರಿನ ಅಣುಗಳು ಏನಿರ್ತವೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಬೇಕಾದಾಗ ಅವು ಏನಾಗ್ತವಪ್ಪ ಅಂತಂದರೆ ಹೈಡ್ರಾಕ್ಸಿಲ್ ಗ್ರೂಪ್ ಆಗ್ತವೆ ಮತ್ತು ಹೈಡ್ರೋಜನ್ ಗುಂಪಾಗಿ ಬಿಡುಗಡೆ ಆಗ್ತವೆ. ಮೀನ್ಸ್ ಏನಾಗ್ತವಪ್ಪ ಅಂತಂದರೆ ಅಯಾನುಗಳಾಗಿ ವಿಭಜನೆಯನ್ನು ಹೊಂದುತ್ತವೆ. ಈ ಹಂತದಲ್ಲಿ ಏನಾಗ್ತೈತೆ ಅಂತಂದರೆ ಆಕ್ಸಿಜನ್ ಸಹ ಏನಾಗುತ್ತೆ ಬಿಡುಗಡೆ ಆಗ್ತೈತಿ. ಇಲ್ಲೇನಾಯ್ತಪ್ಪ ಅಂತಂದ್ರೆ ಬೆಳಕಿನ ಶಕ್ತಿ ಏನಾಯಿತು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಹೊಂದತೈತಿ. ಆಮೇಲೆ ಇಲ್ಲಿ ಏನು ರಾಸಾಯನಿಕ ಶಕ್ತಿ ಇರ್ತೈತಲ್ಲ, ಅದು ಏನಾಗಿರ್ತೈತಪ್ಪ ಅಂತಂದರೆ ATP ರೂಪದಲ್ಲಿ ಏನಾಗಿರ್ತೈತಿ ಬಿಡುಗಡೆ ಆಗ್ತೈತಿ ಅಂತ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾಯ್ತಾ ಏನಪ್ಪ ಅಂತಂದ್ರೆ ಬೆಳಕನ್ನು ಅವಲಂಬಿಸಿದ ಪ್ರಕ್ರಿಯೆ ಅಥವಾ ಬೆಳಕಿನ ಪ್ರಕ್ರಿಯೆ ಇದು ಕ್ಲೋರೋಪ್ಲಾಸ್ಟ್ನ ಗ್ರಹಣ ಭಾಗದಲ್ಲಿ ನಡೀತೈತಿ. ಇದಕ್ಕೇನು ಬೇಕಪ್ಪ ಅಂತಂದರೆ ಸೂರ್ಯನ ಬೆಳಕಿನ ಸಹಾಯದಿಂದ ನಡೀತಿರ್ತೈತಿ. ಇಲ್ಲಿ ಏನಾಗಿರ್ತವಪ್ಪ ಅಂತಂದರೆ ನೀರಿನ ಅಣುಗಳು ಹೈಡ್ರಾಕ್ಸಿಲ್ ಮತ್ತು ಹೈಡ್ರೋಜನ್ ಅಯಾನುಗಳಾಗಿ ವಿಭಜನೆ ಹೊಂದುತ್ತವ ಅಂತ ನಮಗೆ ಗೊತ್ತಿದ್ರೆ ಸಾಕು. ಇನ್ನು ಬೆಳಕನ್ನು ಅವಲಂಬಿಸಿದ ಪ್ರಕ್ರಿಯೆ ಅಥವಾ ಇರುಳು ಪ್ರಕ್ರಿಯೆ ಅಂತಂದೇಳಿ ಕರೀತಾರೆ, ಅಥವಾ ಡಾರ್ಕ್ ರಿಯಾಕ್ಷನ್ ಅಂತಂದೂ ಸಹ ಕರೀತಾರೆ. ಇದು ಏನಪ್ಪ ಅಂತಂದ್ರೆ ಬೆಳಕಿನ ಸಹಾಯ ಬೇಕಾಗಿರಂಗಿಲ್ಲ. ಇಲ್ಲಿ ಏನಪ್ಪ ಅಂತಂದರೆ ಕ್ಲೋರೋಪ್ಲಾಸ್ಟಿನ ಸ್ಟ್ರೋಮಾ ಭಾಗದಲ್ಲಿ ನಡೀತಿರ್ತೈತಿ. ಆಮೇಲೆ ಅಲ್ಲಿ ಏನು ಬಿಡುಗಡೆ ಆಗಿತ್ತಲ್ಲ ರಾಸಾಯನಿಕ ಶಕ್ತಿಯಲ್ಲಿ ATP ರೂಪದಲ್ಲಿ ಬಿಡುಗಡೆ ಆಗಿತ್ತಲ್ಲ ರಾಸಾಯನಿಕ ಶಕ್ತಿ, ಆ ಶಕ್ತಿಯ ಸಹಾಯದಿಂದ ಏನು ಮಾಡ್ತವಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತಪ್ಪ ಅಂತಂದರೆ ಪಿಷ್ಟವಾಗಿ ಅಪಕರ್ಷಣೆಯನ್ನು ಹೊಂದತೈತಿ. ಇದಕ್ಕೆ ಏನಂತ ಕರಿತೀವಿ ನಾವಪ್ಪ ಅಂತಂತಂದರೆ ಬೆಳಕನ್ನು ಅವಲಂಬಿಸಿದ ಪ್ರಕ್ರಿಯೆ ಅಂತಂದೇಳಿ ಕರಿತೀವಿ. ಇದು ರಾತ್ರಿ ಹೊತ್ತು ನಡೀತೈತಿ ಅಂತಲ್ಲ, ಇದಕ್ಕೇನಪ್ಪ ಅಂತಂದರೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಾದರೆ ಗ್ರಾನ ಭಾಗದಲ್ಲಿ ನಡೆಯುವಂಥ ಪ್ರಕ್ರಿಯೆ ಯಾವುದು ಅಂತ ನಾವು ಹೇಳಿದ್ವಪ್ಪ ಅಂತಂದರೆ ಬೆಳಕಿನ ಪ್ರಕ್ರಿಯೆ ಅಂತ ನಾವು ಹೇಳ್ಬೋದು. ಇದು ಏನಪ್ಪ ಅಂತಂದರೆ ಗ್ರಾನ ಭಾಗದಲ್ಲಿ ನಡೀತೈತಿ. ಇರುಳು ಪ್ರಕ್ರಿಯೆಯಲ್ಲಿ ನಡೀತೈತಪ್ಪ ಅಂತಂದರೆ ಕ್ಲೋರೋಪ್ಲಾಸ್ಟಿನ ಸ್ಟ್ರೋಮಾ ಭಾಗದಲ್ಲಿ ನಡೀತೈತಿ ಅಂತ ನಾವು ಹೇಳ್ಬೋದು. 39ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ನೆಪಂಥಿಸ್ ಅಥವಾ ಊಜಿ ಗಿಡವು ಕೀಟಗಳಿಂದ ಪಡೆಯುವ ಮೂಲ ವಸ್ತು ಯಾವುದು ಅಂತ ಕೇಳ್ಯಾರ. ಆಪ್ಷನ್ನು ಕ್ಯಾಲ್ಸಿಯಂ ಆಗಬೇಕಾಗಿತ್ತಿದ್ದು ಕ್ಯಾಲ್ಸಿಯಂ. ಒಂದನೇದು ಕ್ಯಾಲ್ಸಿಯಂ ಆಯಿತು, ಎರಡನೇದು ನೈಟ್ರೋಜನ್, ಮೂರನೇದು ಸೋಡಿಯಂ, ನಾಲ್ಕನೇದು ಆಕ್ಸಿಜನ್ ಅಂತಂದು ಹೇಳ್ಯಾರ. ನೆಪಂಥಿಸ್ ಅಥವಾ ಊಜಿ ಗಿಡ ಇದು ಏನು ಮಾಡುತ್ತಪ್ಪ ಅಂತಂದರೆ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಇರಂಗಿಲ್ಲ. ಅದಕ್ಕೆ ಸಸ್ಯಗಳು ಏನು ಮಾಡ್ತವಪ್ಪ ಅಂತಂದ್ರೆ ಬೇರೆ ಬೇರೆ ಮೂಲಗಳಿಂದ ಏನು ಮಾಡ್ತವಪ್ಪ ಅಂತಂದ್ರೆ ತಮಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ತೊಗೊತವೆ. ನೆಪಂಥಿಸ್ ಅಥವಾ ಊಜಿ ಗಿಡ ಏನು ಮಾಡುತ್ತಪ್ಪ ಅಂತಂದರೆ ನೈಟ್ರೋಜನ್ ಅನ್ನುವಂಥ ಒಂದು ಮೂಲ ವಸ್ತುವನ್ನು ಏನು ಮಾಡುತ್ತಪ್ಪ ಅಂತಂದರೆ ತಂದು ಈ ಥರ ಊಜಿ ಗಿಡ ಇರ್ತ ಅನ್ಕೋರಿ, ಇಲ್ಲೇನು ಊಜಿ ಗಿಡ ಈ ಟೈಪ್ ಇರುತ್ತೆ. ಇದರ ಮುಖಾಂತರ ಇಲ್ಲಿ ಒಂದು ತನ್ನ ಬಲೆಯೊಳಗೆ ಏನು ಮಾಡಿರ್ತೈತಪ್ಪ ಅಂತಂದ್ರೆ ಯಾವುದಾದ್ರೂ ಕೀಟ ಬಂತಪ್ಪ ಅಂತಂದ್ರೆ ಅದನ್ನು ಹಿಂಗತಿ ಹಿಡ್ಕೊಂಡ್ಬಿಡ್ತೈತಿ. ಹಿಂಗತಿ ಇಟ್ಕೊಂಡು ಕೀಟವನ್ನು ಬಿಡಂಗಿಲ್ಲ. ಅದ್ರ ಮುಖಾಂತರ ಏನು ಮಾಡುತ್ತೆ ನೈಟ್ರೋಜನನ್ನು ಹೀರ್ಕೊಳುತ್ತೆ. ಈ ರೀತಿ ಏನು ಮಾಡುತ್ತೆ ಊಜಿ ಗಿಡ ಕೀಟಗಳಿಂದ ಪಡೆಯುವ ಮೂಲ ವಸ್ತು ಯಾವುದಪ್ಪ ಅಂತಂದರೆ ನೈಟ್ರೋಜನ್ ಆಗಿರ್ತೈತಿ. ಇಲ್ಲಿ ಬೆಳೆಯುವ ಸಸ್ಯಗಳು ಕೀಟಗಳನ್ನು ಹಿಡಿದು ಏನು ಮಾಡ್ತಿರ್ತವಪ್ಪ ಅಂತಂದರೆ ನೈಟ್ರೋಜನನ್ನು ಹೀರ್ಕೊಳ್ತವೆ. ಆಮೇಲೆ ಇಂಥ ಸಸ್ಯಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಕೀಟಹಾರಿ ಸಸ್ಯಗಳು ಅಂತಂದೇಳಿ ಕರಿತೀವಿ. ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಇಬ್ಬನಿ ಗಿಡ ಅಥವಾ ಡ್ರಾಸೆರಾ ಅಂತಂದೇಳಿ ಕರೀತಾರೆ. ಮತ್ತು ಊಜಿ ಗಿಡ ಇವೆಲ್ಲ ಏನಪ್ಪ ಅಂತಂದರೆ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಆಗ್ತೈತಿ. ಮತ್ತೆ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಹೂವಿನ ಬಣ್ಣಕ್ಕೆ ಕಾರಣ ಅಂತ ಕೇಳ್ಯಾರ. ಒಂದನೇದು ಲ್ಯೂಕೋಪ್ಲಾಸ್ಟ್ ಅಂತ ಹೇಳ್ಕೊಟ್ಟಾರ, ಎರಡನೇದು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ಕೊಟ್ಟಾರ, ಮೂರನೇದು ಪತ್ರ ಹರಿತು ಅಂತ ಹೇಳ್ಕೊಟ್ಟಾರ, ನಾಲ್ಕನೇದು ಕ್ರೋಮೋಪ್ಲಾಸ್ಟ್ ಅಂತಂದು ಹೇಳಿಕೊಟ್ಟಾರ. ಹೂವಿನ ಬಣ್ಣಕ್ಕೆ ಕಾರಣ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕ್ರೋಮೋಪ್ಲಾಸ್ಟ್.
ಕ್ರೋಮೋಪ್ಲಾಸ್ಟ್ ಅನ್ನೋದು ಏನಪ್ಪ ಅಂತಂದ್ರೆ ಹೂವಿನ ಬಣ್ಣಕ್ಕೆ ಕಾರಣ ಆಗ್ತೈತಿ. ನಾವು ನೋಡಿದ್ವಿ ಎಲೆಗಳಿಗೂ ಸಹ ಇದೇ ಆಗ್ತೈತಿ, ಬಟ್ ಇಲ್ಲಿ ಕ್ರೋಮೋ ಅಂತ ಹೇಳ್ಕೊಟ್ಟಾರಲ್ಲ, ಕ್ರೋಮೋ ಅಂತಂದರೆ ಕಲರ್ ಅಥವಾ ಬಣ್ಣ, ಹಂಗಾಗಿ ಕ್ರೋಮೋಪ್ಲಾಸ್ಟ್ ಅನ್ನೋದು ಏನಪ್ಪ ಅಂತಂದರೆ ಹೂವಿನ ಬಣ್ಣಕ್ಕೆ ಕಾರಣ. ಲ್ಯುಕೋಪ್ಲಾಸ್ಟ್ ಅನ್ನೋದು ಬೇರುಗಳಲ್ಲಿ ಕಾಣ್ತೈತಿ, ಆಮೇಲೆ ಇದಕ್ಕೆ ಕಲರ್ಲೆಸ್ ಆಗಿರ್ತೈತಿ, ಹಂಗಾಗಿ ವೈಟ್ ಕಲರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಕ್ಲೋರೋಪ್ಲಾಸ್ಟ್ ಅಂತಂದರೆ ಇದು ಸಸ್ಯಗಳು ಹಸಿರಾಗಿರಲು ಕಾರಣವಾಗಿರುವ ಒಂದು ಪ್ಲಾಸ್ಟಿಡ್ ಅಂತ ನಾವು ಹೇಳ್ಬೋದು. ಪತ್ರ ಹರಿತು ಅಂದ್ರೂ ಅಷ್ಟೇ. ಇನ್ನು 41ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಬಟಾಣಿ ಗಿಡದ ವೈಜ್ಞಾನಿಕ ಹೆಸರು ಅಂತಂದು ಕೊಟ್ಟಾರ. ಯಾವ್ಯಾವ ಕೊಟ್ಟಾರ ಆಪ್ಷನ್ನು? ಪೈಸಮ್ ಸಟೈವಮ್ ಅಂತೇಳಿ ಕೊಟ್ಟಾರ, 2ನೇದು ಮ್ಯಾಂಜಿಫೇರಾ ಇಂಡಿಕಾ ಅಂತೇಳಿ ಕೊಟ್ಟಾರ, 3ನೇದು ಹೋಮೋಸೆಫಿಯನ್ಸ್ ಅಂತಂದು ಹೇಳಿಕೊಟ್ಟಾರ, 4ನೇದು ಕ್ಯಾನಿಸ್ ಫೆಮಿಲಿಯಾರಿಸ್ ಅಂತಂದು ಹೇಳಿ ಕೊಟ್ಟಾರ. ಕ್ಯಾನಿಸ್ ಫೆಮಿಲಿಯಾರಿಸ್ ಅನ್ನೋದು ಯಾವುದ್ರದ್ದು ಒಂದು ವೈಜ್ಞಾನಿಕ ಹೆಸರಪ್ಪ ಅಂತಂದರೆ, ನಾಯಿದು ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂತಂದರೆ ಕ್ಯಾನಿಸ್ ಫೆಮಿಲಿಯಾರಿಸ್. ಹೋಮೋಸಫಿಯನ್ಸ್ ಅಂತಂದರೆ ನಾವು ಮಾನವರು, ಆಮೇಲೆ ಮ್ಯಾಂಜಿಫೆರಾ ಇಂಡಿಕಾ ಅಂತಂದರೆ ಮ್ಯಾಂಗೋ ಹಣ್ಣು, ಮಾವಿನ ಹಣ್ಣಿಂದ ಆಯಿತು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪೈಸಮ್ ಸಟೈವಮ್ ಅನ್ನೋದೇನಪ್ಪ ಅಂತಂದರೆ ಸರಿಯಾದ ಒಂದು ಉತ್ತರ. ಬಟಾಣಿ ಗಿಡದ ವೈಜ್ಞಾನಿಕ ಹೆಸರು ಯಾವುದಪ್ಪ ಅಂತಂದರೆ ಪೈಸಮ್ ಸಟೈವಮ್. ಇನ್ನು 42ನೇ ಪ್ರಶ್ನೆಯನ್ನು ನಾವು ನೋಡೋದಾಯ್ತಪ್ಪ ಅಂತಂದರೆ ಹೂ ಮತ್ತು ಹಣ್ಣುಗಳ ಬಣ್ಣಕ್ಕೆ ಕಾರಣ. ಬಣ್ಣ ಅಂತ ಬಂತಪ್ಪ ಅಂತಂದರೆ ಕ್ರೋಮೋ ಅಂತೇಳಿ ನಾವು ನೆನ್ಪಿಟ್ಕೋಬೇಕಾಗ್ತೈತಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತೈತಪ್ಪ ಅಂತಂದರೆ ಕ್ರೋಮೋಪ್ಲಾಸ್ಟ್ ಅನ್ನೋದೇನು ಸರಿಯಾದ ಒಂದು ಉತ್ತರ ಆಗ್ತೈತಿ. 43ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂದರೆ ಇದು ಆಲ್ರೆಡಿ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ, ಆದರೂ ಒಂದು ಸಾರಿ ನೋಡ್ಕೊತ ಹೋಗೋಣ. ಆಯುರ್ವೇದದ ಪಿತಾಮಹ ಯಾರು ಅಂತ ಕೇಳ್ಯಾರ. ಆಯುರ್ವೇದದ ಪಿತಾಮಹ ಯಾರು ಅಂತಂದರೆ ಚರಕ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ 44ನೇ ಪ್ರಶ್ನೆಯನ್ನು ನಾವು ನೋಡಿದ್ವಪ್ಪ ಅಂತಂದರೆ ಏಕದಳ ಸಸ್ಯದ ಬೇರುಗಳು. ಆವಾಗಲೇ ನಾವು ನೋಡಿದ್ವಿ, ಬೇರುಗಳಲ್ಲಿ ನಾವು 2 ಥರವಾದಂಥ ಬೇರುಗಳನ್ನು ನೋಡ್ತೀವಿ, ಒಂದು ತಾಯಿ ಬೇರು, ಇನ್ನೊಂದು ತಂತು ಬೇರು ಅಂತಂದೇಳಿ. ತಾಯಿ ಬೇರುಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ದ್ವಿದಳ ಸಸ್ಯಗಳನ್ನು ಕಾಣ್ತೀವಿ, ಆಮೇಲೆ ತಂತು ಬೇರುಗಳಲ್ಲಿ ನಾವು ಏಕದಳ ಸಸ್ಯಗಳನ್ನು ನಾವು ಕಾಣ್ತೀವಿ. ಹಾಗಾದರೆ ಏಕದಳ ಸಸ್ಯದ ಬೇರುಗಳು ಯಾವಾಗಿರ್ತಾವಪ್ಪ ಅಂತಂದರೆ ತಂತು ಬೇರು ಆಗಿರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 1ನೇದು ತಂತು ಬೇರು. ಇನ್ನು 45ನೇ ಪ್ರಶ್ನೆಯನ್ನು ನಾವು ನೋಡಿದ್ವಪ್ಪ ಅಂತಂದರೆ ದ್ವಿದಳ ಸಸ್ಯದ ಬೇರುಗಳು ಏನಾಗಿರ್ತವೆ? ತಾಯಿ ಬೇರನ್ನು ಹೊಂದಿರ್ತವೆ. ಏಕದಳ ಆಗಿತ್ತಪ್ಪ ಅಂತಂದ್ರೆ ಅದು ತಂತು ಬೇರನ್ನು ಹೊಂದಿರ್ತೈತಿ, ದ್ವಿದಳ ಆಗಿತ್ತಪ್ಪ ಅಂತಂದರೆ ಅದು ತಾಯಿ ಬೇರನ್ನು ಹೊಂದಿರ್ತೈತಿ. ಇನ್ನು 46ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ಜೋಳ, ರಾಗಿ ಇವು ಏನು ಏಕದಳನ ಅಥವಾ ದ್ವಿದಳ? ಜೋಳ ಅವನ್ನೆಲ್ಲ ಎಲೆಗಳನ್ನು ನೋಡಿದ್ವಪ್ಪ ಅಂತಂದರೆ ಅವತ್ರ ಎಲೆಗಳು ಏನಾಗಿರ್ತವೆ ಅಂತಂದರೆ ಯಾವ ರೀತಿ ಸಮಾಂತರವಾದಂಥ ಸ್ಥಿರ ವಿನ್ಯಾಸವನ್ನು ಹೊಂದಿರ್ತವೆ. ಸಮಾಂತರವಾದ ಸ್ಥಿರ ವಿನ್ಯಾಸ ಹೊಂದಿತ್ತಪ್ಪ ಅಂತಂದರೆ ಅದ್ರ ಬೇರುಗಳು ಏನಾಗಿರ್ತವೆ? ತಂತು ಬೇರುಗಳಾಗಿರ್ತವೆ. ತಂತು ಬೇರುಗಳಾಗಿತ್ತಪ್ಪ ಅಂತಂದರೆ ಏಕದಳ ಸಸ್ಯಗಳು ಅಂತ ನಾವು ಹೇಳ್ಬೋದು. ಹಾಗಾದರೆ ಜೋಳ ಮತ್ತು ರಾಗಿ ಅನ್ನೋದೇನಪ್ಪ ಅಂತಂದರೆ ಏಕದಳ ಸಸ್ಯಗಳಿಗೆ ಉದಾಹರಣೆಗಳಾಗ್ತವೆ ಅಂತ ನಾವು ಹೇಳ್ಬೋದು. ಇನ್ನು 47ನೇ ಪ್ರಶ್ನೆ ನೋಡೋದಾಯ್ತಪ್ಪ ಅಂತಂದರೆ ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವ ಬ್ಯಾಕ್ಟೀರಿಯಾ ಅಂತೇಳಿ. ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವ ಬ್ಯಾಕ್ಟೀರಿಯಾ ಆಪ್ಷನ್ನು ಲ್ಯಾಕ್ಟೋಬ್ಯಾಕ್ಟೀರಿಯಾ ಅಂತ ಹೇಳ್ಕೊಟ್ಟಾರ, ಆಮೇಲೆ ರೈಸೋಬಿಯಮ್ ಅಂತ ಹೇಳ್ಕೊಟ್ಟಾರ, ಸ್ಪೈರೋ ಬ್ಯಾಕ್ಟೀರಿಯಾ ಅಂತ ಹೇಳ್ಕೊಟ್ಟಾರ, ಆಮೇಲೆ ಯಾವುದೂ ಅಲ್ಲ ಅಂತಂದು ಹೇಳ್ಕೊಟ್ಟಾರ. ದ್ವಿದಳ ಧಾನ್ಯಗಳ ಬೇರು ಗಂಟುಗಳಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತಂದರೆ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಅಂತಂದು ಹೇಳಿ ಕರೀತಾರೆ. ಇದು ಏನು ಮಾಡುತ್ತಪ್ಪ ಅಂತಂದರೆ ಸಸ್ಯಗಳಿಗೆ ನೈಟ್ರೋಜನನ್ನು ಸ್ಥಿರೀಕರಣ ಮಾಡಿಕೊಳ್ತೈತಿ. ಇದರಿಂದ ಸಸ್ಯಗಳು ಏನು ಮಾಡ್ತಾವೆ? ಪೋಷಕಾಂಶಗಳನ್ನು ತಯಾರು ಮಾಡ್ಕೊತವೆ, ಮತ್ತು ಸಸ್ಯಗಳು ಇದಕ್ಕೆ ಪ್ರತಿಯಾಗಿ ಏನು ಮಾಡ್ತಾವೆ? ಆಹಾರವನ್ನು ಒದಗಿಸಿ ಕೊಡ್ತವೆ. ಈ ಒಂದು ಕೊಡು ಮತ್ತು ತೆಗೆದುಕೊಳ್ಳುವಂಥ ಸಂಬಂಧಕ್ಕೆ ನಾವೇನಂತ ಕರಿತೀವಿ? ಕೂಡು ಜೀವನ ಅಥವಾ ಸಹಜೀವನ ಅಥವಾ ಸಿಂಬಯೋಸಿಸ್ ಅಂತಂದೇಳಿ ಕರಿತೀವಿ. ಹಾಗಾದರೆ ರೈಸೋಬಿಯಮ್ನಲ್ಲಿ ನಾವೇನು ಮಾಡ್ಬೋದು? ಸಹಜೀವನವನ್ನು ನಾವು ಕಾಣ್ಬೋದು. ಹಾಗಾದರೆ ದ್ವಿದಳ ಧಾನ್ಯಗಳ ಬೇರಿನಲ್ಲಿರುವಂಥ ಬ್ಯಾಕ್ಟೀರಿಯಾ ಯಾವುದಾಗಿರ್ತೈತಪ್ಪ ಅಂತಂದರೆ ರೈಸೋಬಿಯಮ್ ಆಗಿರ್ತೈತಿ. ಲ್ಯಾಕ್ಟೋಬ್ಯಾಕ್ಟೀರಿಯಾ ಇದೇನಪ್ಪ ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದ್ರೊಳಗೆ ಲ್ಯಾಬ್ನೊಳಗೆ ಏನಾಗಿರ್ತೈತಪ್ಪ ಅಂತಂದರೆ ಹಾಲು ಮೊಸರಾಗಕ್ಕೆ ತಯಾರು ಮಾಡೋದು ಯಾವುದಪ್ಪ ಅಂತಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ಬೋದು. ಇನ್ನು ಯೂರಿಯಾದಲ್ಲಿರುವ ನೈಟ್ರೋಜನ್ನ ಪ್ರಮಾಣ ಅಂತ ಕೇಳ್ಯಾರ. ಯೂರಿಯಾದಲ್ಲಿರುವಂತಹ ನೈಟ್ರೋಜನ್ನಿನ ಪ್ರಮಾಣ ಅಂತಂದೇಳಿ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತೈತಪ್ಪ ಅಂತಂದರೆ 47% ಏನಾಗಿರ್ತೈತಿ? ಯೂರಿಯಾದಲ್ಲಿ ನೈಟ್ರೋಜನ್ನಿನ ಪ್ರಮಾಣ ಇರ್ತೈತಿ ಅಂತ ನಾನು ಹೇಳಿದೆ. ಈ ಒಂದು ತರಗತಿಗಳು ನಿಮಗೆ ಅರ್ಥ ಆಗ್ತೈತೆ ಅಂತ ಭಾವಿಸ್ತೀನಿ. ಇದರ ಮುಂದುವರೆದ ತರಗತಿಯನ್ನು ನಾವು ಇನ್ನೊಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಇನ್ನು ಸುಮಾರು ಎಷ್ಟದವಪ್ಪ ಅಂತಂದರೆ ಸಸ್ಯಗಳಲ್ಲಿ 75 ಪ್ರಶ್ನೆಗಳದವ. ಈ ಒಂದು ನನಗೆ PDF ಏನಪ್ಪ ಅಂತಂದರೆ ಟೆಲಿಗ್ರಾಮ್ನಲ್ಲಿ ಸಿಕ್ಕಿತ್ತು, ಹಾಗಾಗಿ ಇದನ್ನು ಬಿಡಿಸಿದ್ರೆ ಹೆಲ್ಪ್ ಆಗ್ತೈತಿ. TET ಕೇಳುವಂಥ ಪ್ರಶ್ನೆಗಳು ಹಲವಾರು ಇದ್ರ ಒಂದು ಪ್ರಶ್ನೆ ಇದ್ರೊಳಗೆ ರಿಪೀಟ್ ಆಗ್ಯಾವ, ಹಾಗಾಗಿ ನಾ ಈ ಒಂದು PDF ಆಯ್ಕೆ ಮಾಡ್ಕೊಂಡೀನಿ. ಧನ್ಯವಾದಗಳು.